ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಕಿಚ್ಚ ಸುದೀಪ್ ವಾಯ್ಸ್ಗೆ ಫುಲ್ ಡಿಮ್ಯಾಂಡ್. ಎಸ್, ಸ್ಯಾಂಡಲ್ವುಡ್ನ ಕಿಚ್ಚ ಸುದೀಪ್ ವಾಯ್ಸ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಜ್, ಸಂಗೊಳ್ಳಿ ರಾಯಣ್ಣ, ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಶ್ರಾವಣಿ ಸುಬ್ರಹ್ಮಣ್ಯ ಸಿನಿಮಾ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಚಕ್ರವ್ಯೂಹ ಚಿತ್ರಕ್ಕೆ ವಾಯ್ಸ್ ಡಬ್ ಮಾಡಿದ್ರು. ಅಷ್ಟೇ ಅಲ್ಲದೆ ರಕ್ಷಿತ್ ಶೆಟ್ಟಿ ಅಭಿನಯದ ರಿಕ್ಕಿ ಚಿತ್ರಕ್ಕೂ ಕಿಚ್ಚ ಸುದೀಪ್ ಅವರ ತಮ್ಮ ಖಡಕ್ ಫುಲ್ ವಾಯ್ಸ್ ಕೊಟ್ಟಿದ್ರು. ಇತ್ತೀಚೆಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಅಪೂರ್ವ ಚಿತ್ರಕ್ಕೂ ಕಿಚ್ಚನ ವಾಯ್ಸ್ ಇತ್ತು. ಜೊತೆಗೆ ಜೈ ಮಾರುತಿ 800 ಚಿತ್ರದಲ್ಲಿಯೂ ಸುದೀಪ್ ಅವರ ಧ್ವನಿ ಕೇಳಿಬಂದಿತ್ತು. ಹೀಗೆ ಸಿನಿಮಾದ ಚಿತ್ರದ ಕಥೆ ಮತ್ತು ಚಿತ್ರದ ಪ್ರಮುಖ ಅಂಶವನ್ನ ಕಿಚ್ಚ ಅವರ ಕೈಯಲ್ಲಿ ಹೇಳಿಸಲಾಗುತ್ತೆ. ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಎಷ್ಟು ಡಿಮ್ಯಾಂಡ್ ಇದೆಯೋ ಅವರ ವಾಯ್ಸ್ಗೂ ಕೂಡ ಅಷ್ಟೇ ಡಿಮ್ಯಾಂಡ್ ಇದೆ ಅನ್ನೋದು ಈ ಸಾಕಷ್ಟು ಸಿನಿಮಾಗಳು ಉದಾಹರಣೆಯಾಗಿವೆ. ಯಾಕಂದ್ರೆ ಸುದೀಪ್ ಯಾವ ಚಿತ್ರಕ್ಕೆ ವಾಯ್ಸ್ ಕೊಡ್ತಾರೋ ಆ ಸಿನಿಮಾಗಳು ಹಿಟ್ ಆಗಿವೆ. ಅಂದ್ಹಾಗೆ ಅಂಧರ ಮೇಲೆ ಅಪಾರ ಅಭಿಮಾನ ಹೊಂದಿರುವ ಕಿಚ್ಚ ಸುದೀಪ್ ಅವರು ಅಂಧರ ಕುರಿತು ತಯಾರಾಗ್ತಿರೋ ರಾಗ ಚಿತ್ರದ ಟ್ರೈಲರ್ಗೆ ಧ್ವನಿ ನೀಡಿದ್ದಾರೆ. ಇತ್ತೀಚೆಗೆ ಅದರ ರೆಕಾರ್ಡಿಂಗ್ ಕೂಡ ಮುಗಿದಿದೆ. ಮಿತ್ರ ಎಂಟರ್ಟೈನರ್ ಸಿನಿಕ್ರಿಯೇಷನ್ ಲಾಂಛನದಲ್ಲಿ ಹಾಸ್ಯ ನಟ ಮಿತ್ರ ನಿರ್ಮಾಣ ಮಾಡ್ತಿರೋ ಸಿನಿಮಾ ರಾಗ. ಈ ಚಿತ್ರಕ್ಕೆ PC ಶೇಖರ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಮಿತ್ರ, ಭಾಮ, ಅವಿನಾಶ್, ಜೈ ಜಗದೀಶ್, ರಮೇಶ್ ಭಟ್, ಕೈ ಚಂದ್ರೂರಂತಹ ದೊಡ್ಡ ತಾರಬಳಗ ಹೊಂದಿರೋ ರಾಗ ಚಿತ್ರಕ್ಕೆ ಅರ್ಜುನ್ ಜನ್ಯಾರ ಸಂಗೀತವಿದೆ. ಇನ್ನು ಮಿತ್ರ ಹಾಗೂ ಭಾಮ ಅಂಧರ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಮನೆ ಮುಟ್ಟುವ ಕಥಾ ಹಂದರ ಇರುವ ರಾಗ ಟ್ರೈಲರ್ ಸುದೀಪ್ ಕಂಠಸಿರಿಯಲ್ಲಿ ಮೂಡಿಬರಲಿದೆ ಅಂತೆ. ಸದ್ಯದಲ್ಲಿಯೇ ರಾಗ ಟ್ರೈಲರ್ ಕೂಡ ಬಿಡುಗಡೆ ಮಾಡೋದಾಗಿ ನಿರ್ದೇಶಕರು ಹೇಳಿದ್ದಾರೆ. ಒಟ್ಟಾರೆ ಕಿಚ್ಚ ಸುದೀಪ್ ಅವರ ವಾಯ್ಸ್ನಿಂದ ಸಿನಿಮಾಗಳು ಹಿಟ್ ಆಗುತ್ತೋ ಅಥವಾ ಸಿನಿಮಾದ ಕಥೆಗಳು ಕೂಡ ಚೆನ್ನಾಗಿರುತ್ತೋ ಗೊತ್ತಿಲ್ಲ. ಒಟ್ಟಾರೆ ಸ್ಯಾಂಡಲ್ವುಡ್ನಲ್ಲಿ ಮೂಡಿ ಬರ್ತಿರೋ ಒಂದಷ್ಟು ಸಿನಿಮಾಗಳಲ್ಲಿ ಕಿಚ್ಚ ಅವರ ಧ್ವನಿ ಕೇಳೋಕೆ ಪ್ರೇಕ್ಷಕರು ಕೂಡ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಸ್ಯಾಂಡಲ್ವುಡ್ನ ಮತ್ತಷ್ಟು ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.